ಜಾನುವಾರು ಸಾಗಾಟ ಮತ್ತು ಮಾರಾಟ ನಿರ್ಬಂಧ ನಿಯಮವನ್ನು ವಿರೋಧಿಸಿ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ವತಿಯಿಂದ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಎಸ್ಎಸ್ಎಫ್ ರಾಜ್ಯ ಮುಖಂಡರಾದ ಶಾಫಿ ಸಹದಿ, ಪ್ರಧಾನಿ ಮೋದಿ ಆತ್ಮೀಯರಾಗಿರುವ ನಕಲಿ ಮುಸ್ಲಿಮರ ಮಾತುಗಳನ್ನು ಕೇಳಿ ಇಂತಹ ಪ್ರಸ್ತಾಪಗಳನ್ನು ದೇಶದಲ್ಲಿ ಜಾರಿ ಮಾಡ್ತಾ ಇದ್ದಾರೆ, ಅಂತವರನ್ನು ದೂರವಿಟ್ಟು ನೈಜ ಮುಸಲ್ಮಾನರಿಂದ ಇಸ್ಲಾಂ ಏನೆಂದು ಕಲಿಯಲಿ ಎಂದು ತಿಳಿಸಿದರು. ತಪ್ಪು ತಿಳುವಳಿಕೆ ಹೇಳಿಕೊಡುವಾಗ, ತಪ್ಪುಗಳು ನಿಮಗೆ ಹೇಳಿಕೊಡುವಾಗ ಪವಿತ್ರ ಕುರ್ಆನ್ ಹೇಳುತ್ತದೆ, ನಿಮಗೆ ಆಡುಗಳು, ಮೇಕೆಗಳು, ಕುರಿಗಳು, ದನಗಳು, ಎತ್ತುಗಳು, ಕೋಣಗಳು, ಅದೇ ಪ್ರಕಾರ ಒಂಟೆಗಳು ನಿಮಗೆ ನಾನು ತಿನ್ನಲು ಅನುಮತಿಗೊಳಿಸಿದ್ದೇನೆ ಎಂದು ಪವಿತ್ರ ಕುರ್ಆನ್ ಹೇಳುತ್ತದೆ. ನನ್ನ ಪ್ರೀತಿಯ ಸಹೋದರರೇ, ಪವಿತ್ರ ಕುರ್ಆನ್ ಮಾಂಸ ತಿನ್ನಬಾರದು ಎಂದು ಹೇಳಿದೆ ಎಂಬುದು ಅದು ತಪ್ಪಾಗಿದೆ, ಅವರಿಗೆ ಗೊತ್ತಿಲ್ಲ. ಅದರೊಟ್ಟಿಗೆ ನನ್ನ ಹಿಂದೂ ಸಹೋದರರು ಆಲೋಚನೆ ಮಾಡಬೇಕು. ನಿಮ್ಮ ಪೂಜನೀಯ ವಸ್ತು ಅದು ಪಶುವಾಗಿದ್ದರೆ ಅಥವಾ ಕರುವಾಗಿದ್ದರೆ ಆ ಪೂಜನೀಯ ಆ ವಸ್ತುವಿಗೆ ಧಕ್ಕೆ ತರುವಂತಹ ಒಂದು ಕೆಲಸ ಯಾರಾದರೂ ಮುಸಲ್ಮಾನರು ಮಾಡಿದರೆ ಅದು ಇಸ್ಲಾಮಿಗೆ ವಿರುದ್ಧವಾಗಿದೆ, ಅದು ಪವಿತ್ರ ಕುರ್ಆನಿಗೆ ವಿರುದ್ಧವಾಗಿದೆ. ಈ ಸಂದರ್ಭದಲ್ಲಿ ಆದಿವಾಸಿ ಹಕ್ಕುಗಳ ಹೋರಾಟಗಾರರಾದಂಥ ಶೇಖರ್ ಲಾಯ್ಲಾ ಮಾತನಾಡಿದರು. ಆಹಾರದ ಹಕ್ಕನ್ನು ಕಸಿಯುವ ಅಧಿಕಾರ ಯಾರಿಗೂ ಇಲ್ಲ. ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ಮೇಲೆ ಗೌರವವಿದ್ದರೆ ಇಂತಹ ಪ್ರಯತ್ನಗಳಿಗೆ ಕೈ ಹಾಕಬೇಡಿ ಎಂದರು. 30,000 ಕೋಟಿ ಟನ್ ವಿದೇಶಕ್ಕೆ ಬೀಫ್ ರಫ್ತಾಗಿದೆ. ನಾನು ಕೇಳುವಂತದ್ದು, ನಿಮಗೆ 3 ವರ್ಷದ ಅಧಿಕಾರದ ಅವಧಿಯಲ್ಲಿ ಗೋವಿನ ಬಗ್ಗೆ ಪ್ರೀತಿ ಇಲ್ಲದ ಮೊನ್ನೆ 1 ವಾರದಿಂದ ಯಾಕೆ ಬಂತು ಸ್ವಾಮಿ? ನೀವು ಬಂದಾಗ ನಿಷೇಧ ಮಾಡಬಹುದಿತ್ತಲ್ವಾ? ಯಾಕೆ ಮಾಡಲಿಲ್ಲ ಗೊತ್ತಾ? ಇವತ್ತು ವಿದೇಶಕ್ಕೆ ಬೀಫ್ ರಫ್ತಾಗ್ತಾ ಇದೆ. ಅದು ಎಲ್ಲಾ ಕಂಪನಿಗಳು ಇವತ್ತು ಸಂಘ ಪರಿವಾರ ಮತ್ತು ಬಿಜೆಪಿಯ ನಾಯಕರ ಕೈಯಲ್ಲಿದೆ. ನಿಮಗೆ ಗೊತ್ತಿರಬಹುದು, ಬಿಜೆಪಿಯ ಉತ್ತರ ಪ್ರದೇಶದ ಶಾಸಕರಾಗಿದ್ದ ಸಂಗೀತ ಸೋನ್ನ ನೇತೃತ್ವದಲ್ಲಿ ಇವತ್ತು ವಿದೇಶಕ್ಕೆ ಬೀಫ್ ರಫ್ತು ಮಾಡುವ ಕಂಪನಿ ಇದೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಫ್ ಮುಖಂಡರು, ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು.